ನಮಸ್ಕಾರ, ಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನ ಎದುರು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಕೆಐಎಡಿಬಿ ರೈತ ಪರ ಹೋರಾಟ ಸಮಿತಿಯ ವತಿಯಿಂದ ಪ್ರತಿಭಟನೆ. ಸತ್ಯ ಮತ್ತು ಸುಳ್ಳಿನ ನಡುವೆ ಹೋರಾಟ. ಕೆಲವು ರೈತ ಮುಖಂಡರು ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಚ್ ರಾಮಾಂಜಿನಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸರ್. ನಾನು ಹೇಳೋದಿಷ್ಟೇ, 2823 ಎಕರೆಯಲ್ಲಿ 491 ಎಕರೆ ಸರ್ಕಾರ ನೀರಾವರಿಯನ್ನು ಬಿಟ್ಟಿದೆ. ಇದು ನಮ್ಮ ಬೇಡಿಕೆ ಆಗಿತ್ತು. ಈ ಬೇಡಿಕೆ ಈಡೇರಿದೆ. ಇನ್ನು ಉಳಿದಂತೆ 2333 ಎಕರೆ ಏನಿದೆ, ಅದರಲ್ಲಿ ಸರ್ಕಾರಿ ಜಮೀನು 1250 ಎಕರೆ ಇದೆ. 1250 ಎಕರೆ ಇದ್ದರೆ ಇನ್ನು ಬೇಕಾಗಿರ್ತಕ್ಕಂಥದ್ದು 1000 ಚಿಲ್ಲರೆ ಎಕರೆ. ಅದರಲ್ಲಿ ನಮಗೆ ಈಗ PACL ಕಂಪನಿದು 525 ಎಕರೆ ಇದೆ. ಇನ್ನು ಉಳಿಕೆ ರೈತರಿಂದ ಬೇಕಾಗಿರ್ತಕ್ಕಂಥದ್ದು 538 ಎಕರೆ. 538 ಎಕರೆಯಲ್ಲಿ ಗೊಲ್ಲಹಳ್ಳಿ ಮತ್ತು ದೇವಗಾನಹಳ್ಳಿ ಒಂದೇ ಜಾಗದಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಉಳಿದಂಥ ಇತರೆ ಜನ 100 ಎಕರೆ ಜಮೀನು ಕೊಡಲಿಕ್ಕೆ ಏನು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದಿದ್ದಾರೆ. ಅಷ್ಟಲ್ಲದೆ ಹೆಣ್ಣಂಗೂರು, ನಡುಪನಾಯಕನಹಳ್ಳಿ, ಬಸವಪಟ್ಟಣ ಮತ್ತು ಕೊಲ್ಮೆ ಹೊಸೂರು ಭಾಗದಿಂದ 300 ಎಕರೆ ಕೊಡಲಿಕ್ಕೆ ತಯಾರಾಗಿದೆ. ಒಟ್ಟು ನಾವು ಬೇಕಾಗಿರ್ತಕ್ಕಂಥದ್ದು ಈಗ ಸರ್ಕಾರಕ್ಕೆ ರೈತರಿಂದ ತಗೋಬೇಕಾಗಿರ್ತಕ್ಕಂಥ 538 ಎಕರೆ. 300 ಎಕರೆ ನಾವೀಗ ಸ್ವಯಂ ಪ್ರೇರಿತವಾಗಿ ಕೊಡಲಿಕ್ಕೆ ರೈತರು ಮುಂದೆ ಬಂದಿದ್ದಾರೆ. ಆದ್ದರಿಂದ ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ಏನು ಈ 220 ಎಕರೆ ಬೇಕಾಗಿದೆ, ಅದಕ್ಕೆ ರೈತರು ಅವ್ರು ಹೇಳ್ತಾರೆ 850 ಜನ ನಾವು ಕೊಡದೇ ಇರತಕ್ಕಂಥವ್ರು ಇದ್ದೀವಿ ಅಂತ ಹೇಳ್ಬಿಟ್ಟು. ಇದು ಘಂಟಾಘೋಷ ಹೇಳ್ತೀನಿ, ಇದು ಸುಳ್ಳು ಮಾಹಿತಿ. ಏನು 850 ಜನ, ಅದು ತಪ್ಪು ಮಾಹಿತಿ. ಇದನ್ನು ಮಾಧ್ಯಮಗಳಲ್ಲಿ ತಪ್ಪಾಗಿ ಏನು ಬಿಂಬಿಸ್ತಾ ಇದ್ದಾರೆ. ಈ ವಿಚಾರವಾಗಿ ಈ ಘನ ಸರ್ಕಾರ ಏನು ಮಾಡ್ತು, ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಈ ಹಿಂದೆ ಅವ್ರ ಮಾಧ್ಯಮಗಳಲ್ಲಿ ಹೇಳ್ತಿದ್ರು, ಕೊಡ್ತಕ್ಕಂಥವ್ರು 2% ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ರು. ಆಗ ನಮ್ಗೆ ರೈತರು ಹೇಳ್ತಿದ್ರು, ಊರಿಗೆ ಹೋದರೆ ಇಲ್ಲ ನಾವು ಕೊಡೋಕ್ಕೆ ತಯಾರಾಗಿದ್ದೀವಿ, ನಮ್ಮನ್ನು ಇವ್ರು ದಿಕ್ಕು ತಪ್ಪಿಸ್ತಾ ಇದ್ದಾರೆ ರೈತ ಸಂಘದವರು ಅಂತಕ್ಕಂಥ ಮಾತನ್ನು ನಮ್ಗೆ ರೈತರು ಹೇಳ್ತಾ ಇದ್ರು. ಹಾಗಾಗಿ ಅಭಿಪ್ರಾಯ ಸಂಗ್ರಹ ಮಾಡಿದಾಗ 800 ಜನ ಮಾತ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅದರಲ್ಲಿ 36% ಕೊಡ್ತೀವಂತ ಸಹಿ ಮಾಡಿದರೆ ಕೊಡೋದಿಲ್ಲ ಅಂತ 45% ಮಾಡಿದ್ರು. ಅಲ್ಲಿಗೆ ವ್ಯತ್ಯಾಸ ಎಷ್ಟಿದೆ, 9% ಹೆಚ್ಚು ಕಡಿಮೆ ಇತ್ತು. ಇನ್ನು 425 ಜನ ಬಂದಿರಲಿಲ್ಲ. ಅವ್ರನ್ನ ಏನಂತ ಪರಿಗಣಿಸ್ಬೇಕು, ಕೊಡ್ತಾರಂತ ಪರಿಗಣಿಸ್ಬೇಕಾ, ಕೊಡೋದಿಲ್ಲ ಅಂತ ಪರಿಗಣಿಸ್ಬೇಕಾ? ಹೀಗಾಗಿ 850 ಜನ ಅಂತ ಹೇಳ್ತಾ ಇದ್ದಾರೆ. ಇರ್ತಕ್ಕಂಥ 1250 ಜನ ಯಾರು, ಪಾಣಿದಾರರು, ಖಾತೆದಾರರು. ಆನಂತರ ಇದನ್ನು ಪರಿಶೀಲನೆ ಮಾಡಿದಾಗ ಇವ್ರದ್ದು 9% ಯಾವ ರೀತಿ ರೈಸ್ ಆಯ್ತಂದರೆ, ಒಂದು ಪಾಣಿಗೆ ಮನೆಯಲ್ಲಿ ತಂದೆನೂ ಸಹಿ ಮಾಡಿದೆ, ಮಗನೂ ಸಹಿ ಮಾಡಿದೆ, ಹೆಂಡತಿನೂ ಸಹಿ ಮಾಡ್ತಕ್ಕಂಥ. ಈಗ ಮಾಡಿ 9% ಜಾಸ್ತಿ ಆಗಿತ್ತು. ಇದನ್ನು ಅವ್ರು ತಪ್ಪಾಗಿ ಬಿಂಬಿಸಿದ್ರು. ಏನು ಕಟ್ಕನ ಕೈಗೆ ಕೋಣ ಕೊಟ್ಟಂಗೆ ಆಯಿತು ಅಂತ ಹೇಳ್ಬಿಟ್ಟು ರೈತ ಸಂಘದ ಪಾಪ ಬೇರೆ ಬೇರೆ ರೀತಿ ವ್ಯಾಖ್ಯಾನವನ್ನು ಕೊಟ್ಟರು. ಆಗ KDB ಅಧಿಕಾರಿಗಳು ಮತ್ತು ಸರ್ಕಾರ ಏನು ಮಾಡ್ತು, ನೀವು ಬೆಂಗಳೂರು ಬಂದು ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳಿದ್ರು. ಆಗ 87% ಜನ ನಾವು ಕೊಡ್ತೀವಿ ಅಂತ ಸಹಿ ಮಾಡಿದ್ದಾರೆ. ಸಮಯ ಎಲ್ಲಿ ನಿಮಗೆ 850 ಜನ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ನೀವೇ ಮಾಹಿತಿ ತೊಗೊಂಡಿದ್ದೀರಾ RT ಇಲಾಖೆ, ಅದನ್ನು ನಂಬಲಿಲ್ಲ ನೀವು. ಯಾರು ಜನಪ್ರತಿನಿಧಿಗಳ ಮೇಲೆ ನಂಬಿಕೆ ಇಲ್ಲ, ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ. ಹೋಗಿ ಕಾನೂನಿಗೆ ಹೋದ್ರಿ. ಕಾನೂನಲ್ಲಿ 25 ಎಕರೆಗೂ ನೀವು 2823 ಎಕರೆಗೂ ಏನು ಸ್ಟೇ ಕೊಡಿ ಅಂತ ಹೋದ್ರಿ. ಎಷ್ಟು ಜನ ಹಾಕಿದ್ರಿ? 56 ಜನ ಹಾಕಿದ್ರಿ. ಯಾರು ಸ್ವಾಮಿ ನಿಮಗೆ ಎಲ್ಲ ಜಮೀನಿಗೂ ಸ್ಟೇ ಕೊಡಲಿಕ್ಕೆ ನಿಮಗೇನು ನಾವೆಲ್ಲ ಏನು ಬರ್ಕೊಟ್ಟಿದ್ದ ಈ ತಾಲೂಕು ರೈತರಲ್ಲೂ? ಇಲ್ಲ, ಅವರು ವಂಶಸ್ತ್ರ ನೀವು ಅಂತ ನಾನು ಪ್ರಶ್ನೆ ಮಾಡ್ತೀನಿ. ನೀವು 56 ಜನ ಹಾಕಿದ್ರಿ, 96 ಜನ ನಾವು ನಮ್ಮ ಕಡೆ ಇರ್ತಕ್ಕಂಥ ರೈತರು ಕೊಡೋದಿಲ್ಲ, ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು, ನೀವು ಕೊಡೋದಿಲ್ಲ ಅಂತ ಹಾಕಿದ್ರೆ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ವಕಾಲತ್ತು ಹಾಕಿದ್ವಿ. ಸ್ವಾಮಿ, ನಿಮಗೆ ನ್ಯಾಯ ನಿಮ್ಮ ಪರವಾಗಿದ್ದಿದ್ರೆ ಸ್ಟೇ ಕೊಡ್ಬೋದಾಗಿತ್ತಲ್ವ? ಮಾಧ್ಯಮಗಳಲ್ಲಿ ಹೇಳ್ತೀರಾ ನಾವು 850 ಜನ ಇದ್ದೀವಿ, 850 ಜನ ಇದ್ದೀವಿ. ಎಲ್ಲಿ ಸ್ವಾಮಿ, ಯಾಕೆ ಸುಳ್ಳು ಮಾಹಿತಿಯನ್ನು ಕೊಡ್ತೀರಾ? ಇದನ್ನು ನೀವು ಹೇಳ್ತಕ್ಕಂಥ ಸುಳ್ಳನ್ನು ಒಪ್ಸಕ್ಕೆ ಹೋಗಬೇಡಿ, ನೀವು ಈ ತಪ್ಪು ಮಾಹಿತಿಯನ್ನು ಕೊಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಆ ವಿರೋಧಿ ಬಣದವರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಹಾಗಾಗಿ ನಿಮಗೆ ಅಷ್ಟೇ ಸಿಕ್ಕಿಲ್ಲ. ಈಗ ನಿಮಗೆ ಕಾನೂನು ಮೇಲೆ ನಂಬಿಕೆ ಇಲ್ಲ, ಜನಪ್ರತಿನಿಧಿಗಳ ಮೇಲೆ ನಂಬಿಕೆ ಇಲ್ಲ, ಇನ್ನು ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ. ಇನ್ನೇನು ನಿಮ್ಮದು ಸರ್ವಾಧಿಕಾರಿ ಧೋರಣೆನಾ?
ಹಾಗಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಸರ್ಕಾರಕ್ಕೆ ಮನವಿ ಕೊಡ್ತಕ್ಕಂಥದ್ದು ವಿನಂತಿಸ್ಕೊಳ್ಳೋದಿಷ್ಟೇ, 1750 ಎಕರೆ ಈಗ ಆಲ್ರೆಡಿ ನಿಮ್ಮ ಅಧೀನದಲ್ಲಿದೆ ಸ್ವಾಮಿ. 1250 ಪ್ಲಸ್ 525, 1750 ಎಕರೆ ನಿಮ್ಮ ಅಧೀನದಲ್ಲೇ ಇದೆ ಸ್ವಾಮಿ. ಏನು 1750 ಎಕರೆಗೆ ನೀವು ಧರಣಿ ಮಾಡಲಿಕ್ಕೆ ಇವ್ರಿಗೆ ಯಾಕೆ ಅವಕಾಶ ಕೊಟ್ಟರೆ? ಇದು ನಿಮ್ಮ ವೈಫಲ್ಯ ಅಂತ ಹೇಳ್ತೀನಿ, ಈ ಜಿಲ್ಲಾಡಳಿತ ಮತ್ತು ಸರ್ಕಾರದ ವೈಫಲ್ಯ ಅಂತ ಹೇಳ್ತೀನಿ. ಇದೇ ರೀತಿ ನೀವು ಅವಕಾಶ ಮಾಡಿಕೊಟ್ರೆ ಇಲ್ಲೇನಾದರೂ ಅಹಿತಕರ ಘಟನೆಗಳಾದರೆ ತಾವು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಈ ಸರ್ಕಾರನೇ ಹೊಣೆ ಆಗಿರುತ್ತೆ. ನಾವು ಏನು ಹೇಳ್ತಾ ಇದ್ದೀವಿ, ಏನು 1750 ಎಕರೆ ಸರ್ಕಾರಿ ಜಮೀನು ಮತ್ತು ಇದು ಇದೆ, ಇನ್ನು ಬೇಕಾಗಿರ್ತಕ್ಕಂಥದ್ದು 300 ಎಕರೆ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೀವಿ. 225 ಎಕರೆ ನೋಡ್ತೀರಾ ಅಥವಾ 2000 ಎಕರೆ ನೋಡ್ತೀರಾ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. 2000 ಚಿಲ್ಲರೆ ಎಕರೆ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೀವಿ. ನಿಮಗೆ ಒಂದು ಸಾಮರ್ಥ್ಯ ಇದ್ದರೆ ನಮ್ಮ ಪರವಾಗಿ ನೀವೇನಾದರೂ ಅಭಿವೃದ್ಧಿ ಪಡಿಸ್ಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ತಾವು ಇದ್ದರೆ, ಏನು ನೀವು ನೋಟಿಫಿಕೇಶನ್ ಮಾಡಿದ್ದೀರಾ ಇದನ್ನು ಕೂಡಲೇ ತ್ವರಿತಗತಿಯಲ್ಲಿ ಬೆಲೆಯನ್ನು ಕರೆದು, ಏನು ರೈತರನ್ನು ಕರೆದು ಸಭೆ ಕರೆದು ಉತ್ತಮ ಬೆಲೆಯನ್ನು ಕೊಟ್ಟು ತಾವು ಶೀಘ್ರವಾಗಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿ ಈ ಭಾಗದ ಏನು ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕಲ್ಪಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಈ ಘನ ಸರ್ಕಾರಕ್ಕೂ ಮತ್ತು ಜಿಲ್ಲಾಡಳಿತಕ್ಕೂ ನಾನು ಮನವಿ ಮಾಡ್ತಿದ್ದೇನೆ. ಒಂದು ವೇಳೆ ಬೇರೆ ಏನು ಪಾಪ ಕಿಡಿಗೇಡಿಗಳು ಅಂತೇನೋ ಮಾತಾಡ್ತಿರ್ತಾರೆ ವೇದಿಕೆ ಮೇಲೆ ಕುಂತ್ಕೊಂಡಾಗ, ಯಾರು ಕಿಡಿಗೇಡಿಗೆ ಅಂತಕ್ಕಂಥದ್ದು ಸರ್ಕಾರದ ಮುಂದಿದೆ, ಜಿಲ್ಲಾಡಳಿತದ ಮುಂದಿದೆ, ದಾಖಲೆಗಳ ಸಮೇತ ನೋಡಿದಾಗ ಆ ಕಿಡಿಗೇಡಿಗಳ ಮಾತು ಏನಾದರೂ ಕಿವಿ ಕೊಟ್ಟು ಇದನ್ನೇನಾದರೂ ಪಡೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾವು ಘನ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೇವೆ. ಹಾಗೂ ಇನ್ನು ಪಾಪ ಕೆಲವರು ರಾಜ್ಯ ರೈತ ಮುಖಂಡರು ಕೇವಲವಾಗಿ ಮಾತಾಡೋದನ್ನು ಭಾಳ ಬಾಯಿ ಚಪ್ಪಲ ಮಾಡ್ಕೊಂಡು